ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಸ್ಯಾಟರ್ಡೆ, ಹೊಚ್ಚು ಬೇಗ ಬರ್ತಾಳೆ. ಸೊ ಇವತ್ತೊಂದು ಫುಲ್ ಡೇ ವ್ಲಾಗ್ನ ಶೇರ್ ಮಾಡೋಣ ಅಂತ ವ್ಲಾಗ್ನು ಕೂಡ ಫಸ್ಟ್ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ಹೊಚ್ಚಿಗೆ 8:30 ಇಂದ 12 o'clockವರೆಗೂ ಆಬ್ವಿಯಸ್ಲಿ ಸ್ಯಾಟರ್ಡೆ ಎಲ್ಲರಿಗೂ ಆಫ್ ಡೇನೇ ಇರುತ್ತಲ್ವ. ಸೊ ಹೊಚ್ಚು ಬರೋಷ್ಟರಲ್ಲಿ ನಾನು ಬೇಗ ಕೆಲಸ ಎಲ್ಲ ಮುಗಿಸ್ಕೋಬೇಕು. ನಾನು ಇವತ್ತು ಮಾರ್ನಿಂಗಿಂದ ನನ್ನ ಈವ್ನಿಂಗ್ವರೆಗೂ ವ್ಲಾಗ್ ಶೂಟ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದೆ. ಸೊ ಸ್ಯಾಟರ್ಡೆ ಆಗಿರೋದ್ರಿಂದ ವಾರ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹೊಚ್ಚು ಬರೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಈಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ಹಲೋ ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ವ್ಲಾಗ್ನ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಣ ಅನ್ಕೊಂತೀನಿ. ಇನ್ನೂ ಪ್ರಾಪರ್ ಆಗಿ ಸೆಟ್ ಆಗ್ತಾನೆ ಇಲ್ಲ ಈ ಮನೆಗೆ, ಇನ್ನೂ ಸ್ವಲ್ಪ ಹೊಂದ್ಕೋಬೇಕು. ಸೊ ಈಗ ಸ್ಯಾಟರ್ಡೆ ಹೊಚ್ಚುಗೆ 12 o'clockಗೆ ಬಿಡ್ತಾರೆ. ಸೊ ಇನ್ನು ನಮಗೆ ಮಾರ್ನಿಂಗ್ ಎದ್ದೋಳೋದು ಅದೆಲ್ಲ ಸ್ವಲ್ಪ ಕಷ್ಟನೇ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಅಡ್ಜಸ್ಟ್ ಆದಮೇಲೆ ಸೊ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಹಳೆ ಚಾನಲ್ ಏನಾಯ್ತು ಅಂತ ಕೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ ಆಗಿ ಒಂದು ವಿಡಿಯೋ ಡೆಫಿನೆಟ್ ಆಗಿ ಮಾಡ್ತೀನಿ. ಸೊ ಡೀಟೇಲ್ ಆಗಿ ಅದರಲ್ಲಿ ಹೇಳ್ತೀನಿ ಏನಾಯ್ತು ಅಂತ ಅಂದ್ಬಿಟ್ಟು. ಸೊ ಇವಾಗ ಟೈಮ್ ಇಲ್ಲ. ಸೊ ವ್ಲಾಗ್ನು ಕೂಡ ಇವತ್ತು ಫುಲ್ ಡೇ ತಗೊಂಡೋಗ್ಬೇಕು ಅಂತಿದ್ದೀನಿ. ಸೊ ಪೂಜೆ ಆದ್ಮೇಲೆ ಸೊ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಊರಿಗೆ ಹೋಗೋವರೆಗೂ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಬನ್ನಿ ಇವಾಗ ಪೂಜೆ ಮಾಡ್ತೀನಿ. ಪೂಜೆ ಮುಗಿಸ್ಕೊಂಡು ಹೋಗ್ಬಿಟ್ಟು ಹೊಚ್ಚುನ ಪಿಕ್ ಮಾಡ್ಕೊಂಡು ಬರ್ಬೇಕು. ಸೊ ಬನ್ನಿ ವ್ಲಾಗ್ನ ಕೂಡ ಶುರು ಮಾಡೋಣ. ನಾನು ಎವ್ರಿ ಸಾಟರ್ಡೆ ಮಾರ್ನಿಂಗ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಹೊಚ್ಚುನ ಪಿಕ್ ಮಾಡ್ಕೊಂಡು ಬರೋಕ್ಕಿಂತ ಮುಂಚೆ ಅಷ್ಟರಲ್ಲಿ ಪೂಜೆನ ಮುಗಿಸಿರ್ತೀನಿ. ಕೆಲವೊಂದು ಸತಿ ಬೇಗ ಆಗುತ್ತೆ, ಕೆಲವೊಂದು ಸತಿ ಲೇಟ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ಹೇಗಿರುತ್ತೋ ಆ ಥರ. ಸೊ ಹೊಚ್ಚುನ ಡ್ರಾಪ್ ಮಾಡಿ ಬಂದು ಇವಾಗ ಒಂದು 11:30 ಆಗ್ತಿದೆ ಅಂದ್ಕೊಳ್ತೀನಿ. ಆದರೂ ಕೂಡ ತುಂಬಾ ಲೇಟ್ ಆಗೋಯಿತು. ಸೊ ವಾರ ಅಂತೂ ಮಿಸ್ ಮಾಡಲ್ಲ. ಸೊ ಎಲ್ಲಾದರೂ ಹೋದರೂ ಸರಿ, ಆಮೇಲೆ ಮನೇಲಿದ್ರೂ ಕೂಡ ಅಷ್ಟೇ. ಸ್ಯಾಟರ್ಡೆ ಅಂತೂ ಪೀರಿಯಡ್ಸ್ ಇಲ್ಲ ಅಂತಂದರೆ ಡೆಫಿನೆಟಾಗಿ ಒಂದು ವಾರ ಮಾಡಿರ್ತೀನಿ. ಒಂಥರ ಏನೋ ಪಾಸಿಟಿವ್ ವೈಬ್ ಥರ ಫೀಲ್ ಆಗ್ತಿರುತ್ತೆ. ನಂಗೆ ಪೂಜೆ ಮಾಡಿದ್ರೆ ದೀಪ ಉರಿತಾ ಇದ್ದರೆ ತುಂಬ ಇಷ್ಟ ಆಗುತ್ತೆ ನನಗೆ. ಎಲ್ಲರಿಗೂ ಅಷ್ಟೇ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಾ ಇರುತ್ತೆ. ಏನಾದರೂ ಮನಸ್ಸು ಸರಿ ಇಲ್ಲ ಅಂತಂದಾಗೂ ಕೂಡ ಒಂದು ಪೂಜೆ ಮಾಡಿ ಒಂದು ದೀಪ ಹಚ್ಚಿ ಒಂದು ಧೂಪ ಸ್ಮೆಲ್ ನೋಡಿದ್ರೆ ತುಂಬಾ ಒಂಥರ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಹಾಗೆ ನಿಮ್ಗೇನಾದರೂ ಬೇಜಾರಾಗ್ತಿದ್ರೆ ಹೊರಗಡೆ ಹೋಗಿ ಬಂದರೂ ಕೂಡ ನಿಮ್ಗೆ ತುಂಬಾ ಸಮಾಧಾನ ಆಗುತ್ತೆ. ನೋಡಿ, ಈ ಥರ ದೇವ್ರ ಮನೆನ ನೋಡಿದ್ರೆ ಎಲ್ಲರಿಗೂ ಖುಷಿಯಾಗುತ್ತೆ. ಎಷ್ಟೇ ಬೇಜಾರಿದ್ರೂ ಕೂಡ ತುಂಬ ಖುಷಿಯಾಗುತ್ತೆ. ಓಕೆ ಗೈಸ್, ಫೈನಲಿ ಪೂಜೆ ಅಂತೂ ಮುಗೀತು. ಸೊ ಈಗ ಹೋಗ್ಬಿಟ್ಟು ಹೊಚ್ಚುನ ಪಿಕ್ ಮಾಡಿಕೊಂಡು ಬರಬೇಕು. ಬಂದುಬಿಟ್ಟು ರೆಡಿ ಆಗಿಬಿಟ್ಟು ಊರಿಗೆ ಹೋಗ್ತೀವಿ. ಸೊ ಆ ವ್ಲಾಗ್ನು ಕೂಡ ಶೇರ್ ಮಾಡ್ತೀನಿ. ಸೊ ಕುಕ್ಕಿಂಗ್ ಏನು ಮಾಡ್ತಿಲ್ಲ ಇವತ್ತು, ಯಾಕಂದರೆ ಮತ್ತೆ ವಾಶ್ ಮಾಡೋದು ಅದೆಲ್ಲ ತುಂಬ ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗೋದಕ್ಕೆ ಲೇಟ್ ಆಗುತ್ತೆ. ಸೊ ಅದರಿಂದ ಅಡುಗೆ ಏನು ಮಾಡ್ತಿಲ್ಲ. ಸೊ ವ್ಲಾಗ್ ಅಂತೂ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ಅದಕ್ಕಿಂತ ಮುಂಚೆ ಹೊಚ್ಚು ಬಂದ ತಕ್ಷಣ ಮ್ಯಾಂಗೋಸ್ ತಿನ್ಕೊಂಡು ಹೋಗೋಣ ಅಂತ, ಏನು ಅಡುಗೆ ಮಾಡಲಿಲ್ಲ ಅಲ್ವಾ. ಸೊ ಅಟ್ಲೀಸ್ಟ್ ಮ್ಯಾಂಗೋನಾದರೂ ತಿನ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು, ಏನಾದರೂ ಕೆಟ್ಟೋಗಿದ್ರೆ ತೆಗಿಯೋಣ ಅಂತ. ಇದು ಊರಲ್ಲಿ ನಮ್ಮ ಗಿಡದಲ್ಲಿ ಬೆಳೆದಿರೋ ಅಂಥದ್ದು. ಎಷ್ಟು ಸ್ವೀಟ್ ಇದೆ ಗೊತ್ತಾ, ನಿಜವಾಗ್ಲೂ ಎಷ್ಟೇ 1000 rupees kg ಅಂತ ಮಾರಿದ್ರು ಕೂಡ ಲಾಸ್ ಇಲ್ಲ. ಅಷ್ಟು ಸ್ವೀಟಾಗಿದೆ, ಅಷ್ಟು ಕಲರ್ಫುಲ್ಲಾಗಿ, ಯಾವುದೇ ಕೆಮಿಕಲ್ ಹಾಕದೆ ಆರ್ಗ್ಯಾನಿಕ್ಕಾಗಿ ಹಣ್ಣು ಮಾಡಿರುವಂಥದ್ದು. ನಮ್ಮದು ಅಂತ ಬೆಳೆದು ತಿಂದರೆ ಆ ಖುಷಿನೇ ಬೇರೆ, ಆ ತೃಪ್ತಿನೇ ಬೇರೆ. ಅದು ಬೆಳೆದಿರೋರ್ಗೆ ಮಾತ್ರ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಸೊ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸ್ವೀಟ್ ಅಂದರೆ ಸ್ವೀಟು, ನ್ಯಾಚುರಲಾಗಿ ಯಾವುದೇ ರೀತಿ ಕೆಮಿಕಲ್ ಹಾಕದೆ ಈ ಥರ ಹುಳ್ಳನ್ನ ಯೂಸ್ ಮಾಡಿ ಹಣ್ಣು ಮಾಡಿರೋದು. ತುಂಬ ತೊಗೊಂಡು ಬಂದಿದ್ವಿ ಆಲ್ರೆಡಿ. ಇನ್ನೇನು ಇಷ್ಟು ಮಿಕ್ಕಿದೆ, ಇನ್ನೊಂದು ಟೈಮ್ ಆಗುತ್ತೆ ತೊಗೊಂಡು ಬರೋದು. ಇನ್ನು ಈ ಸತಿ ಅಂತೂ ತುಂಬ ಚೆನ್ನಾಗಿ ಮ್ಯಾಂಗೋಸ್ನ ತಿಂದ್ವಿ. ಎಲ್ಲ ಮ್ಯಾಂಗೋಸ್ ಎಲ್ಲ ತಿಂದು ಮನೆಯೆಲ್ಲ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಇನ್ನೇನು ರೆಡಿ ಆಗಿಬಿಟ್ಟು ಬಸ್ ಸ್ಟಾಪಿಗೆ ಬಂದಿದ್ವಿ. ಗಂಗಾ ಅವ್ರು ಹೋಗ್ಬಿಟ್ಟಿದ್ರಲ್ಲ ಆಲ್ರೆಡಿ, ಅದಕ್ಕೆ ಬಸ್ಗಂತೂ ಕಾದು ಸಾಕಾಯಿತು. ಸೊ ಫೈನಲಿ ಬಸ್ಸಿಂದ ಬಂದು ಹೊಚ್ಚು ಸ್ಕೂಲ್ ನೋಡಬೇಕು ಅಂತ ಹೇಳಿದ್ಲು. ಹಳೆ ಸ್ಕೂಲ್ ಅಲ್ವಾ, ತೋರ್ಸೋಣ ಅಂತ ಕರ್ಕೊಂಡು ಹೋಗಲೇಬೇಕು ಅಂತ. ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ತೀನಿ ಅಂತ ಹೇಳಿದ್ಲು. ಸರಿ ಕರ್ಕೊಂಡು ಬಂದೆ. ಪೇಂಟ್ ಮಾಡ್ತಿದ್ರು. ಸ್ಕೂಲ್ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀನಿ ಅಂತ ಹೋಗಿ ನೋಡ್ಕೊಂಡ್ಬಂದ್ಲು. ಬಸ್ಸಲ್ಲಂತೂ ಅಪ್ಪ ಯಾಕಾದರೂ ಬಸ್ ಹತ್ತಿದ್ವು ಅನ್ನೋಷ್ಟು ಫೀಲ್ ಬಂತು ನನಗೆ. ನಿಜವಾಗ್ಲೂ ಇರಿಟೇಟ್ ಆಯಿತು. ಸೊ ಹೊಚ್ಚುಗೆ ಹೊಸ ಸ್ಕೂಲು ಸ್ವಲ್ಪ ಕಷ್ಟ ಹೊಂದ್ಕೊಳ್ಳೋದು. ಸೊ ನೋಡ್ತಿದ್ದಾಳೆ ಹಳೆ ಸ್ಕೂಲ್ನ. ಸೊ ಜಸ್ಟ್ ಈಗ ಬಂದ್ವಿ. ಬಸ್ಸಲ್ಲಂತೂ ಭಯಂಕರ ರಶ್ ಇತ್ತು. ಎಷ್ಟು ರಶ್ ಇತ್ತು ಅಂತಂದರೆ ಹೇಳೋಕ್ಕಾಗಲ್ಲ. ಬಂದು ಇವಾಗ ಕುತ್ಕೊಂಡು ನೆಮ್ಮದಿ ಆಯಿತು. ಸೊ ಸ್ಕೂಲ್ ನೋಡ್ತೀನಿ ಅಂದರೆ ಸ್ಕೂಲ್ ಹತ್ರ ಕರ್ಕೊಂಬಂದೆ. ಸೊ ಇನ್ನೇನಿಲ್ಲ, ಹೋಗೋದು ಊರಿಗೆ. ಸೊ 10 years ಈ ಊರಲ್ಲಿ ಕಳೆದ್ವಿ ಅಂತಲೇ ಹೇಳ್ಬೋದು.
ಒಚ್ಚಿಗೆ ಇನ್ನು ಸ್ಕೂಲ್ ಹೊಂದ್ಕೊಳ್ಳೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಎಲ್ಲದಕ್ಕೂ ಒಂದು ಸ್ವಲ್ಪ ಟೈಮ್ ಕೊಡಬೇಕು. ಸೊ ನನಗೆ ಬೇಜಾರಾಗುತ್ತೆ, ಅಪ್ಪ ಯಾಕೋ ಬೇರೆ ಸ್ಕೂಲ್ಗೆ ಹಾಕ್ಬಿಟ್ಟು ಏನೋ ತಪ್ಪು ಮಾಡಿದ್ನ ಅನ್ನೋದಾಗ. ನೋಡೋಣ, ನಮಗೇನೇ ನಡೆದ್ರು ಒಳ್ಳೆಯದಕ್ಕೆ ಅಂತಲೇ ನಾನು ಫೀಲ್ ಮಾಡ್ತೀನಿ. ಸೊ ಇನ್ನೇನು ಊರಿಗೆ ಹೊರಟಿದ್ದೀವಿ. ಆಲ್ರೆಡಿ ಗಂಗಾ ಅವ್ರು ಕಾರ್ ಇಟ್ಬಿಟ್ಟು ಹೋಗಿದ್ರು. ಸೊ ಅಲ್ಲಿ ಆಂದಿವೆ ಹೋಗಬೇಕಾದ್ರೆ ಅಲ್ಲಿ ಒಲೆ ಚೆನ್ನಾಗಿ ಮಾಡ್ತಾರೆ, ಅಂದರೆ ಸೌದೆ ಒಲೆಯಲ್ಲಿ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಕೂಡ ತೊಗೊಂಡು, ಬಟ್ ಇವತ್ತೇನು ಅಷ್ಟೊಂದು ಟೇಸ್ಟ್ ಅನಿಸ್ಲಿಲ್ಲ, ಅದು ವಡೆ ಇರಲಿಲ್ಲ, ಮೆಣಸಿನ್ಕಾಯಿ ಬಜ್ಜಿ ಇತ್ತು, ತೊಗೊಂಡು ಒಂದು 2-3 ತಿಂದೆ, ಫುಲ್ ಖಾರ ಆಯಿತು. ಸರಿ ನಮ್ಮ ಅತ್ತೆ ಕೂಡ ತೊಗೊಳ್ಳೋಣ ಅಂತಂದ್ಬಿಟ್ಟು ತೊಗೊಂಡು ಬಂದ್ವಿ. ಸೊ ಫೈನಲಿ ಇನ್ನು ಬೆಳಕಿದ್ದಂಗೆ ಬಂದು ಸ್ವಲ್ಪ ನಮ್ಮ ರೋಮಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ನಮ್ಮ ರೋಮಿ ಸತ್ತೋಗ್ಬಿಟ್ಟಿತ್ತಂತೆ. ಸ್ವಲ್ಪ ಅದಕ್ಕೇನೋ ಹೆಲ್ತ್ ಪ್ರಾಬ್ಲಮ್ ಇತ್ತು, ಊಟನೂ ಮಾಡ್ತಿರ್ಲಿಲ್ಲ. ಕೇಳಿ ತುಂಬಾ ಬೇಜಾರಾಯಿತು. ಅದಕ್ಕೆ ನಾಯಿಗಳನ್ನ ಸಾಕಬಾರ್ದು ಅಂತ ಹೇಳೋದು. ನಿಜವಾಗ್ಲೂ ಸಾಕಿದ್ರೆ ಎಷ್ಟು ಅವು ಮನುಷ್ಯರಿಗಿಂತ ನಮಗೆ ಜಾಸ್ತಿ ಹೊಂದ್ಕೊಂಡ್ಬಿಡ್ತವೆ ನಿಜವಾಗ್ಲೂ. ಸೊ ಬಂದೆ, ಒಂದು ಸ್ವಲ್ಪ ಓಡಾಡಿದೆ. ಸೊ ಮನೆಯಲ್ಲೆಲ್ಲ ಆಮೇಲೆ ನೀರು ತೊಗೊಂಡು ಬಂದಿದ್ವಿ. ನಮಗಿಲ್ಲಿ ಫಿಲ್ಟ್ರು ಹಾಕ್ಸಿದ್ದಾರೆ ನಮ್ಮ ಮನೆಯವರು. ಊರಲ್ಲೆಲ್ಲ ಇಟ್ಕೊಂಡು ಹೋಗ್ತಾರಲ್ಲ ಫಿಲ್ಟರು, ಬಟ್ ಅಲ್ಲಿಂದ ತಂದುಕೊಡೋರು ಯಾರೂ ಇರಲ್ಲ, ನಾವು ಹೋಗೋಕ್ಕಾಗಲ್ಲ. ಸರಿ ಅಂತ ಅಂದ್ಬಿಟ್ಟು ವಾಟರ್ ಕ್ಯಾನ್ ತೊಗೊಂಡು ಬಂದ್ವಾ. ಅಷ್ಟರಲ್ಲಿ ಗಂಗಾವರೇ ವಾಟರ್ ಎಲ್ಲ ತಂದು ಇಡಿಸಿದ್ರು, ನೀನು ಬರ್ತೀವಲ್ಲ ಅಂತ ಅಂದ್ಬಿಟ್ಟು. ಅವ್ರು ಬಂದು ಆಲ್ರೆಡಿ 2 ಡೇಸ್ ಆಗಿತ್ತು. ಒಚ್ಚಿಗೆ ನೀರು ಕೊಟ್ಟರೆ ಫಸ್ಟ್ ನೀನು ಕುಡಿ, ನಿಮಗೇನು ಆಗಿಲ್ಲ ಅಂದರೆ ನಾನು ಕುಡಿತೀನಿ ಅಂದರೆ ನಮ್ಮ ಮತ್ತೆ ನಗ್ತಾವ್ರೆ. ಸೊ ಒಚ್ಚಿಗೆ ನಾವೇನೂ ಕ್ಲೀನ್ ಮಾಡಿಲ್ಲ ಅನ್ನೋ ಥರ ಅವಳು ಫೀಲು. ಅವಳೇ ಕ್ಲೀನ್ ಮಾಡಿದ್ರೆ ಅವಳು ಕ್ಲೀನ್ ಮಾಡಿದ್ದೀವಿ ಅಂತ ಸ್ಯಾಟಿಸ್ಫ್ಯಾಕ್ಷನು. ಸರಿ ಅಂತ ಒಂದು ಸ್ವಲ್ಪ ನಮ್ಮ ಅತ್ತೆ ಜೊತೆ ಕೂತ್ಕೊಂಡು ಮಾತಾಡಿ ಹಾಲು ಕೂಡ ತೊಗೊಂಡು ಬಂದಿದ್ದೆ, ಬಟ್ ಇಲ್ಲಿ ಸಿಗಲ್ಲ ಅಲ್ವಾ. ಬಂದರೂ ಒಂದು 5:30 ಅಷ್ಟರಲ್ಲೆಲ್ಲ ಹಾಲೆಲ್ಲ ಮುಗ್ದೋಗ್ಬಿಟ್ಟಿರುತ್ತೆ, ಅಂದರೆ ಡಿಪ್ಪೋಗೆಲ್ಲ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ. ಸೊ ಅದು ನಾನೇನು ಬರೋದು ಅಂತಂದ್ಬಿಟ್ಟು ಬರ್ತಾನೆ ನಾನು ಹಾಲನ್ನ ತೊಗೊಂಡು ಬಂದಿದ್ದೆ. ತೊಗೊಂಡು ಬಂದು ಏನೋ ಒಂಥರ ಆರಾಮಾಗಿ ಒಂದು ಸ್ವಲ್ಪ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಟೀ ಮಾಡಿಕೊಂಡು ಕುಡಿದ್ಬಿಟ್ರೆ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನು. ಸ್ವಲ್ಪ ಬೇಗನೆ ಬಂದ್ವಲ್ಲ, ಆರಾಮಾಗಿ ಅನ್ನಿಸ್ತಾ ಇತ್ತು. ಹಾಲನ್ನ ಕಾಯೋದಕ್ಕೆ ಇಟ್ಬಿಟ್ಟು ಟೀ ಮಾಡ್ಕೊಳ್ಳೋಣ ಅಂದು ಟೀನೂ ಕೂಡ ಇಟ್ಬಿಟ್ಟು ಇನ್ನೊಂದು ಸ್ಟವ್ ಮೇಲೆ ಬಂದೆ. ಇದೊಂಥರ ಫ್ರೀಯಾಗಿರುತ್ತಲ್ಲ, ಕಾಂಪೌಂಡ್ ತುಂಬಾ ದೊಡ್ಡದು, ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಹಳ್ಳಿ ಕಡೆ ಅದೇ ಒಂಥರ ಕತ್ಲೆಯಲ್ಲಿ ಇದ್ದು ಬೆಳಕಿಗೆ ಬಂದಿದ್ದೀವಿ ಏನೋ ಅನ್ನೋಷ್ಟು ಫೀಲ್ ಆಗ್ತಾ ಇರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. 1 ಡೇ 2 ಡೇ ಇರೋದಕ್ಕೆ ಇಲ್ಲಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಮೇಲೆ ಇರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಗೊತ್ತಿಲ್ಲ ಯಾಕೆ ಅಂತ. ಜಾಸ್ತಿ ದಿನ ಇದ್ದರೆ ಸ್ವರ್ಗನೂ ಕೂಡ ಬೋರ್ ಆಗುತ್ತೆ ಅಂತಾರಲ್ಲ, ಹಾಗೆ ಇರ್ಬೋದು ಮನುಷ್ಯರಿಗೆ. ಸೊ 2 ದಿನ ಇರ್ಬೋದು ಆರಾಮಾಗಿ, ಬಂದಮೇಲೆ ಒಂದು 2 ದಿವಸ ಇದ್ದು ಆರಾಮಾಗಿದ್ದು ಹೋಗ್ತೀವಿ. ಸೊ ನಾನು ಕೂಡ ಅಲ್ಲೂ ಮನೇಲಿ ಪೂಜೆ ಮುಗಿಸಿ ಬಂದಿದ್ನಲ್ಲ, ನೋಡಿ ನಮ್ಮ ಅತ್ತೆ ಇರ್ಬೋದು ಮಾರ್ನಿಂಗ್ ಅಷ್ಟರಲ್ಲಿ ಪೂಜೆ ಮಾಡಿಬಿಡ್ತಾರೆ. ಸೊ ಏನೇ ಇಲ್ಲದೆ ಒಂದು ಉದ್ಗಡ್ಡೆ ಅಂಟಿಸಿ ದೀಪ ಅಂಟಿಸ್ಬಿಡ್ತಾರೆ. ಅವ್ರಿಗೊಂಥರ ಅವಾಗಿಂದನೂ ಕೂಡ ಅಭ್ಯಾಸ. ಸೊ ಬಂದೆ, ಸ್ವಲ್ಪ ಟೀ ಮಾಡೋಕೆ ಇಟ್ಬಿಟ್ಟು, ಹೂವು ನೋಡಿದ್ರಲ್ಲ ಎಷ್ಟು ಹೂವು ಇದೆ ಅಂತ. ನಮ್ಮ ಅತ್ತೆ ಗಿಡದಲ್ಲಿ ಹೂವು ನೋಡೋದಕ್ಕೆ ತುಂಬ ಇಷ್ಟಪಡ್ತಾರೆ. ಅದನ್ನು ಕಿತ್ತಿ ದೇವ್ರಿಗೆ ಇಟ್ಟರು ಕೂಡ ಜಾಸ್ತಿ ಹೊತ್ತು ಒಣಗಿ ಹೋಗುತ್ತಲ್ಲ, ಅದಕ್ಕೆ ಗಿಡದಲ್ಲಿದ್ದರೆ ತುಂಬ ದಿನ ಇರುತ್ತೆ ಅಂತ ಅಂದ್ಬಿಟ್ಟು ಟೀ ಮಾಡಿ ತುಂಬ ದಿನ ಆಗಿತ್ತಲ್ಲ. ನಾವು ಒಂದು 10 ಡೇಸ್ ಆಗಿತ್ತು ಬಂದು ಊರಿಗೆ. ಸೊ ನಮ್ಮ ಅತ್ತೆ ಜೊತೆ ನನಗೆ ಇಬ್ಬರಿಗೂ ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಆರಾಮಾಗಿ ಅನಿಸುತ್ತೆ, ಸ್ವಲ್ಪ ರಿಲ್ಯಾಕ್ಸಾಗಿ ಫೀಲ್ ಆಗೋದು. ಆ ಬಸ್ಸಲ್ಲಿ ಎಷ್ಟು ಇರಿಟೇಟ್ ಆಗಿತ್ತು ಅಂತಂದರೆ ಅಷ್ಟು ರಶ್ ಜನ ಇದ್ದರು. ಸೊ ತುಂಬ ವರ್ಷಗಳೇ ಆಗಿತ್ತು ನಾವು ಬಸ್ಸಲ್ಲಿ ಬಂದು. ಕೆಲವೊಂದು ಸತಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲವನ್ನೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕಾಗುತ್ತೆ. ನಮ್ಮ ಅತ್ತೆ ಏನೋ ಒಂದು ಸ್ಟೋರಿ ಹೇಳ್ತಾ ಇರ್ತಾರೆ, ಸೊ ಅದನ್ನು ಕೇಳಿಸ್ಕೊತಾ ಇದ್ದೆ. ಸೊ ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ಬದನೆಕಾಯಿ ಟೊಮೊಟೊ ಹಾಕ್ಬಿಟ್ಟು ಒಂದು ಬಜ್ಜಿ ಥರ ಮಾಡಿದೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಇಲ್ಲಿ ಅಷ್ಟೊಂದು ಲೈಟಿಂಗು ಚೆನ್ನಾಗಿಲ್ಲ, ಸೊ ಅದರಿಂದ ನಾನೇನು ಅಷ್ಟೊಂದು ನೀಟಾಗಿ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇರೋದ್ರಾಗೆ ಸುಮಾರಾಗಿ ಮಾಡಿದ್ದೀನಿ. ಸ್ವಲ್ಪ ಮುದ್ದೆ ಮಾಡಿಲ್ಲ ಇವತ್ತು, ತುಂಬ ಸ್ಟ್ರೈನ್ ಆಗಿತ್ತಲ್ಲ. ಸರಿ ಅಂತ ಅಂದ್ಬಿಟ್ಟು ಗಂಗಾರು ಫೋನ್ ಮಾಡಿದ್ರು, ಸರಿ ಏನು ಮುದ್ದೆ ಏನು ಬೇಡ, ರೈಸ್ ಮಾತ್ರ ಮಾಡು ಅಂತ. ಸೊ ಈ ಗೊಜ್ಜಿಗೆ ರೈಸ್ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಸ್ಪೈಸಿಯಾಗಿ ಮಾಡಿದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಎಲ್ಲಿ ಬಂದರೂ ಈ ಅಡುಗೆ ಮಾಡೋದಂತೂ ತಪ್ಪಲ್ಲ ಅನಿಸುತ್ತೆ. ಬಟ್ ನೋಡಿ ನಮ್ಮ ಮತ್ತೆ ಒಂದು ಸೀರಿಯಲ್ ಸ್ಟೋರಿ ಹೇಳ್ತಿದ್ದಾರೆ. ಅವಾಗ ಅವ್ರ ಅಮ್ಮ ಏನು ಹೇಳ್ತಾಳೆ, ಹುಡುಗಿರಮ್ಮ ಹಣ್ಣಿಗೆ ನನಗೆ ನನ್ನ ಮಾತು ನಡೆಸ್ಕೊಡ್ತೀನಿ, ನಿಮಗಿದ್ರೆ ತೆಗಿತೀನಿ, ಇಲ್ಲದ್ರೆ ತೆಗಿಯಲ್ಲ, ಹಂಗೆ ಸಾಯಿಲ್ಲ ಅವಳು ಅಂತ. ಆವಾಗ ನಡೆಸ್ಕೊಡೋಕ್ಕೆ ಅವನು ಇಲ್ಲಿ ಮದುವೆ ನಡೆಯೋಕ್ಕೆ ಅಲ್ಲೇ ಶುರು ಆಗೈತಲ್ಲ, ಹಿಂಗೆ ಇರ್ತಾನೆ. ಆಮೇಲೆ ಎಲ್ಲರೂ ಬಂದು ನೋಡ್ತಾರೆ ಕಿಟಕಿಗಳಾಗ ಅಲ್ಲಿ ಇಲ್ಲಿ. ಅವಳು ಸತ್ತಿದ್ದಾಳಂಗೆ ಅವಳೆ. ಆಮೇಲೆ ಏನೋ ಗುಂಡನ ಸೊಳ್ಳನ ಕಡಿತೇನೆ ಹಿಂಗಂದ್ಬಿಟ್ಟವಳೆ. ಯಾರ ಒಬ್ಬ ಅಜ್ಜ ಕಿಟಕಿಯಾಗ ನೋಡಿ, ಅವನೇ ಕಿಟಕಿಯಾಗ ನೋಡಿ ಯಾರಿಗೂ ಹೇಳಿಲ್ಲ ಅವನು. ಅಲ್ಲ ಸೀರಿಯಲ್ ಹೇಳ್ತಾ ಇದ್ದೀವಿ, ರಿಯಲ್ ಆಗಿ ಸೀರಿಯಲ್ ಆಗ ಅವ ಅಜ್ಜ ಯಾರಿಗೂ ಹೇಳಿಲ್ಲ. ಏನ್ ಮಾಡ್ಬಿಟ್ಟಾನೆ, ಒಂದು ದಪ್ಪದ ಹಗ್ಗ ತಂದ್ಬಿಟ್ಟಾನ, ಕಿಟಕಿಯಾಗ ತೆಗೆದು ಅವಳ ಮೇಲೆ ಎಸ್ಬಿಟ್ಟಾನೆ. ಅವು 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 ಅಂತ ಕಿತ್ಬಿಟ್ಟವ್ರು ಎಲ್ಲಾರು. ಅವಾಗ ಬುದೂರ್ ನಿದ್ದವಳೆ. ನೋಡಿ ಎಂತೆಂತ ಜನಗಳು ಅದಾರೆ ಸೀರಿಯಲ್ ಆಗಿ. ಆ ಕಥೆ ಇದೇ ನಡೀತಾ ಇರೋದು. ನೋಡಪ್ಪ,
ಈ ವರ್ಷ ಬಿಟ್ಟು ನೆಕ್ಸ್ಟ್ ವರ್ಷ ಈ ವಿಡಿಯೋ ನೋಡಿದಾಗ ನಮಗೂ ಕೂಡ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲದನ್ನು ಕೂಡ ಇನ್ಕ್ಲೂಡ್ ಮಾಡಿರ್ತೀನಿ. ಸೊ ನಮ್ಮತ್ತೆ ನಾವು ತುಂಬಾ ಒಂಥರ ಕ್ಲೋಸ್ ಆಗಿರ್ತೀನಿ. ಈಗ ನಮ್ಮ ಅಮ್ಮನ ಜೊತೆ ಹೇಗಿರ್ತೀನೋ ಅದೇ ರೀತಿ. ಸೊ ಸಾರನ್ನು ಕೂಡ ಹಾಗೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಫೈನಲಿ ಸಾರು ಕೂಡ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಮಸ್ತೆ ಏನೂ ಮಾಡೋಕ್ಕಾಗಲ್ಲ ಅಂತ ಬಿಸಿ ಬಿಸಿ ರೈಸು. ಸೊ ನಾವು ಮಧ್ಯಾಹ್ನ ತಿಂದಿರಲಿಲ್ಲ ಸರ್. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ನಾವಿನ್ನು ಮೇಲೆ ಬಂದ್ವಿ. ಸೊ 3 ಜನ ನಾವು ಇಲ್ಲೇ ಮೇಲೆ ಮಲ್ಕೊಳ್ಳೋದು. ಈಗ ತಣ್ಣಗೆ ತುಂಬ ಚೆನ್ನಾಗಿರುತ್ತೆ. ಬೆಡ್ಶೀಟ್ ದಪ್ಪ ಇರಬೇಕು ಅಷ್ಟೇ, ತುಂಬ ಚೆನ್ನಾಗಿ ಅನಿಸುತ್ತೆ. ಒಂಥರ ಫೀಲ್ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಅತ್ತೆ ಬೈತಾ ಇರ್ತಾರೆ ಆಚೆ ಮಲ್ಕೋಬೇಡಿ ಅಂತ. ಬಟ್ ನಮ್ಮ ಮನೆಯವ್ರಿಗೂ ಇಷ್ಟ, ವಚ್ಚುಗೆ ಇಷ್ಟ. ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ, ನನಗೆ ಭಯ ಆಗುತ್ತೆ, ಗೊತ್ತಿಲ್ಲ ಯಾಕೆ ಅಂತ. ಇದೊಂಥರ ಎಷ್ಟು ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಾ. ಮನೆ ಮುಂದೆ ಮಾಡಿ ಮೇಲಿದು, ಮೇಲ್ಗಡೆ ಸ್ವಲ್ಪ ಆರಾಮಾಗಿ ಬೆಡ್ಗಳು 3 ಬೆಡ್ ಹಾಸ್ಕೊಂಡು ಆರಾಮಾಗಿ ಮಲ್ಕೊಂಡಿದ್ವಿ. ಸೊ ಇದಾಗಿತ್ತು ಗೈಸ್ ಫುಲ್ ಡೇ ವ್ಲಾಗ್. ಐ ಹೋಪ್ ನಿಮಗೆ ಒಂಚೂರಾದರೂ ಇಷ್ಟ ಆಯಿತು ಅಂತಂದರೆ ಖಂಡಿತ ಒಂದು ಲೈಕ್ ಮಾಡಿ. ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಮೋಟಿವೇಶನ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.